ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 2 ವಿಧಾನದ ಚಟ್ನಿಯನ್ನು ನೋಡೋಣ. ಇದು ನಿಮಗೆ ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ. ಇದಕ್ಕೆ ನಾವು ಜಾಸ್ತಿ ಪದಾರ್ಥಗಳ್ನು ಕೂಡ ನಾವು ಬಳಸಿಲ್ಲ. ಇಡ್ಲಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಮನೆಯಲ್ಲಿ ಬೇರೆ ಟಿಫನ್ ಐಟಮ್ಗೂ ಕೂಡ ಇದನ್ನು ನಾವು ಸೈಡ್ ಡಿಶ್ ಆಗಿ ನಾವು ಯೂಸ್ ಮಾಡ್ಕೊಳ್ಬಹುದು. ಉಪ್ಪಿಟ್ಟು ಮತ್ತು ಕಿಚಡಿಗೆ ಸಖತ್ತಾಗಿರುತ್ತೆ. ಖಾರ ಪೊಂಗಲ್ಗೂ ಕೂಡ ಇದು ಸೂಟ್ ಆಗುತ್ತೆ. ಈ ಫಟಾಫಟ್ ಚಟ್ನಿ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಸಾರಿ ಫ್ರೆಂಡ್ಸ್, ಸ್ವಲ್ಪ ದಿನ ನಾನು ವಿಡಿಯೋ ಹಾಕಿರಲಿಲ್ಲ. ಮನೇಲಿ ಸ್ವಲ್ಪ ಮಾವಾಗಿ ಹುಷಾರಿಲ್ಲ ಅಂದ ತಕ್ಷಣ ನಾವು ಮನೇಲಿ ಮಕ್ಕಳುಗೆಲ್ಲ ಸ್ಕೂಲಿಗೆ ಬೇರೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಡಿಲೇ ಆಯಿತು, ಕ್ಷಮಿಸಿ. ಇದಕ್ಕೆ ನಾನು ಒಂದು 3 ಟೊಮೆಟೊ, 3 ಈರುಳ್ಳಿ, ಒಂದು 5 ಒಣಗಿದ ಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಈಕ್ವಲ್ ಆಗಿ ತೊಗೊಂಡ್ರೆ ತುಂಬ ಹುಳಿ ಇರೋದಿಲ್ಲ. ಈಗ 3 ಟೊಮೆಟೊ ತೊಗೊಂಡ್ರೆ 3 ಈರುಳ್ಳಿನ ಸೇರಿಸ್ಕೊಳ್ಳಿ. ಜಾಸ್ತಿ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ. ಈಗ ನಾನು ಒಂದು 4ರಿಂದ 5 ಒಣಗಿದ ಮೆಣಸಿನ್ಕಾಯನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಹಾಗೆ ಟೊಮೆಟೊನೂ ಕೂಡ ಸೇರಿಸ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಅದ್ರದ್ದು ಹಸಿ ನೀರಿನ ಅಂಶ ಎಲ್ಲ ಫುಲ್ಲು ಎಣ್ಣೆಯಲ್ಲೇ ಫ್ರೈ ಆದ್ರೇ ಚಟ್ನಿ ಸಖತ್ತಾಗಿರುತ್ತೆ. ಇದಕ್ಕೆ ನಾವು ಈ ನೀರನ್ನು ಕೂಡ ಜಾಸ್ತಿ ಹಾಕ್ತಾಯಿಲ್ಲ. ಈಗ ಹಾಕಿರುವಂತಹ ಟೊಮೆಟೊ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಗೊಜ್ಜು ಥರ ಆಗಬೇಕು. ಆಗ ನೀರೆಲ್ಲ ಫುಲ್ಲು ಅದು ಹೋಗ್ಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಸುಲಭ ಫ್ರೆಂಡ್ಸ್. ಈಗೊಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಕೊಡಿ. ಈಗ ನೋಡಿ ಚೆನ್ನಾಗಿ ಇದು ಫ್ರೈ ಆಗಿದೆ. ಈಗ ಇದನ್ನು ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಸ್ವಲ್ಪ ಆರಿದ ಮೇಲೆ ನಾವು ರುಬ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸೂಪರಾಗಿರುವಂತಹ ಟೊಮೆಟೊ ಈರುಳ್ಳಿ ಚಟ್ನಿ ರೆಡಿ ಆಯಿತು. ಇದನ್ನು ರುಬ್ಬಿ ಒಂದು ಕಡೆ ಸೈಡಿಗೆ ಇಟ್ಕೊಳ್ಳೋಣ. ಈಗ ನಾವು ಇನ್ನೊಂದು ತೆಂಗಿನಕಾಯಿ ಚಟ್ನಿನ ನೋಡ್ಕೊಂಡು ಬರೋಣ. ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯನ್ನ ಮಿಕ್ಸಿಲಿ ಫಸ್ಟು ತಿರ್ಸ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆದಂಗೆ ಆಗೋಗ್ಬಿಡುತ್ತೆ, ತುರಿ ಆಗುತ್ತೆ. ಇದಕ್ಕೊಂದು 3 ಸ್ಪೂನಷ್ಟು ಹುರಿಗಡಲೆನ ಸೇರಿಸ್ಕೊಂಡಿದ್ದೀನಿ. ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ಹುರಿಗಡಲೆ ಕಮ್ಮಿ ಹಾಕಿದ್ರೇ ಟೇಸ್ಟ್ ಆಗಿರುತ್ತೆ ಚಟ್ನಿ. ನಿಮಗೆ ಎಷ್ಟು ತಿಳಿಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಈಗ ನಾವು ಎರಡಕ್ಕೂ ಒಗ್ಗರಣೆ ಕೊಟ್ಕೊಂಡ್ರೆ ಸಖತ್ತಾಗಿರುವಂತಹ ರುಚಿಯಾದಂತಹ ತೆಂಗಿನಕಾಯಿ ಚಟ್ನಿ, ಟೊಮೆಟೊ ಈರುಳ್ಳಿ ಚಟ್ನಿ ರೆಡಿ ಆಯಿತು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಕೊಡಿ. ನೀವು ಕೊಡುವ ಒಂದೊಂದು ಕಮೆಂಟು ನನಗೆ ಹೊಸ ರೆಸಿಪೀಸ್ ಪೋಸ್ಟ್ ಮಾಡೋದಕ್ಕೆ ಬೂಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೂ ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಲತಿ ಲಿಂಗಿಶ್ ಚಾನಲ್. ಇನ್ನೊಂದು ಸೂಪರ್ ಆಗಿರುವಂತಹ ಸುಲಭವಾದ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.